ಪ್ರಿಯ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಸರ್ ಸಿ ವಿ ರಾಮನ್ ಅವರು ಬರೆದಿರ್ತಕ್ಕಂತಹ ವೈಜ್ಞಾನಿಕ ದೃಷ್ಟಿ ಅಂತಕ್ಕಂಥ ಲೇಖನವನ್ನು ಕುರಿತು ಚರ್ಚೆ ಮಾಡೋಣ. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಕೆ ವಿ ನಾರಾಯಣ್ ಅಂತೇಳಿ ನಾವು ಕರಿತೀವಿ. ಈ ಲೇಖನವನ್ನು, ಪುಟ್ಟದಾಗಿರ್ತಕ್ಕಂಥ ಈ ಲೇಖನವನ್ನು ನಾವು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ನಾವು ಗಮನಿಸೋದಾದರೆ, ಸರ್ ಸಿ ವಿ ರಾಮನ್ ಅಂತಕ್ಕಂತಹ ಪ್ರಸಿದ್ಧರಾಗಿರ್ತಕ್ಕಂತಹ ಚಂದ್ರಶೇಖರ ವೆಂಕಟರಾಮನ್ ಇವರು ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಪ್ರಥಮ ಭಾರತೀಯ ವಿಜ್ಞಾನಿಯಾಗಿದ್ದಾರೆ. ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ತಂದ ಸಂಶೋಧನೆಯು ರಾಮನ್ ಎಫೆಕ್ಟ್ ಅಂತೇಳಿ ಏನಾಗಿದೆ, ಅದು ಪ್ರಸಿದ್ಧಿಯನ್ನು ಪಡೆದಿದೆ. 1888 ನವೆಂಬರ್ 7 ತಮಿಳುನಾಡಿನ ತಿರುಚಿರಾಪಳ್ಳಿ ಅಂತಕ್ಕಂತಹ ಭಾಗದಲ್ಲಿ ತಿರುವನೈಕಾವಲ್ ಎಂಬಲ್ಲಿ ಈ ಸಿ ವಿ ರಾಮನ್ ಅವರು ಜನಿಸ್ತಾರೆ. ಇವರ ತಂದೆ ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದವರು. BA MSc ಪದವಿಗಳನ್ನು ಪಡೆದು 1907 ಸಿವಿಲ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ವೃತ್ತಿ ಆರಂಭಿಸಿದರೂ ಕೂಡ ವಿಜ್ಞಾನದ ಸೆಳೆತದಿಂದ ಅದನ್ನು ಬಿಟ್ಟು ಭೌತಶಾಸ್ತ್ರದ ಪ್ರಾಧ್ಯಾಪಕರಾದರು. 1924 ಲಂಡನ್ನಿನ ಫೆಲೋ ಆಫ್ ರಾಯಲ್ ಸೊಸೈಟಿಗೆ ಆಯ್ಕೆಯಾಗ್ತಾರೆ. ಬೆಂಗಳೂರು ಇವರ ಕಾರ್ಯಕ್ಷೇತ್ರವಾಗಿರ್ತಕ್ಕಂಥದ್ದು. ರಾಮನ್ ಎಫೆಕ್ಟನ್ನು ಮಂಡಿಸಿರ್ತಕ್ಕಂಥದ್ದು 1928 ಬೆಂಗಳೂರಿನಲ್ಲಿ. 1934 ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿರ್ದೇಶಕರಾಗ್ತಾರೆ. 1943 ಬೆಂಗಳೂರಿನಲ್ಲಿ ರಾಮನ್ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸ್ತಾರೆ. ಅದು ಇಂದಿಗೂ ಕೂಡ ಭೌತಶಾಸ್ತ್ರದ ಅತ್ಯಂತ ಪ್ರಮುಖ ಸಂಶೋಧನಾ ಸಂಸ್ಥೆಯಾಗಿರ್ತಕ್ಕಂಥದ್ದು, ಗಮನಾರ್ಹವಾಗಿರ್ತಕ್ಕಂಥದ್ದು. ಇವರಿಗೆ 1929 ನೈಟ್ವುಡ್ ಪ್ರಶಸ್ತಿ ಅಂತಕ್ಕಂಥದ್ದು, 1930 ನೊಬೆಲ್ ಪ್ರಶಸ್ತಿ ಅಂತಕ್ಕಂಥದ್ದು, 1935 ಮೈಸೂರು ಮಹಾರಾಜರಿಂದ ರಾಜ್ಯಸಭಾ ಭೂಷಣ ಅಂತಕ್ಕಂಥ ಗೌರವ ಅಂತಕ್ಕಂಥದ್ದು, 1945 ಭಾರತ ರತ್ನ ಪ್ರಶಸ್ತಿ ಅಂತಕ್ಕಂಥದ್ದು ಲಭಿಸಿದೆ. 1952 ಲೆನಿನ್ ಶಾಂತಿ ಪ್ರಶಸ್ತಿಯನ್ನು ಶ್ರೀಯುತರು ಪಡೆದಿದ್ದಾರೆ. 21/11/1970 ದೇವನಹಳ್ಳಿಯಲ್ಲಿ ಇವರು ನಮ್ಮನ್ನು ಅಗಲ್ತಾರೆ. ಜಗತ್ತಿನ ಬೆಳಕಿನ ಬಣ್ಣಗಳನ್ನು ತೋರಿದ ವಿಜ್ಞಾನಿ ಅಂತಲೇ ಇವರು ಪ್ರಸಿದ್ಧರಾಗಿದ್ದಾರೆ, ಗೌರವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇದನ್ನು ಈ ಲೇಖನವನ್ನು ಅನುವಾದ ಮಾಡಿರ್ತಕ್ಕಂಥ ಕೆ ವಿ ನಾರಾಯಣ್ ಅವರು ಕನ್ನಡದ ಮಹತ್ವದ ಸಂಸ್ಕೃತಿ ಚಿಂತಕರು ಹಾಗೂ ಭಾಷಾಶಾಸ್ತ್ರಜ್ಞರು ಅಂತೇಳಿ ಕರಿತೀವಿ. KVN ಅವರ ಪೂರ್ಣ ಹೆಸರು ಕಂಪಲಾಪುರ ವೀರಣ್ಣ ನಾರಾಯಣ ಅಂತೇಳಿ ಕರಿತೀವಿ. BSc ಪದವೀಧರರಾಗಿ ಕೆಲ ಕಾಲ ಮಾಧ್ಯಮಿಕ ಶಾಲಾ ಶಿಕ್ಷಕರಾಗಿ, ನಂತರ ಭಾಷಾಶಾಸ್ತ್ರ ಮತ್ತು ಸಾಹಿತ್ಯದ ಆಸಕ್ತಿಯಿಂದ MA ಪದವಿಯನ್ನು ಇವರು ಪಡಿತಾರೆ. GS ಶಿವರುದ್ರಪ್ಪನವರ ಮಾರ್ಗದರ್ಶನದಲ್ಲಿ ಆನಂದವರ್ಧನನ ಧ್ವನ್ಯಾಲೋಕ ಅಂತಕ್ಕಂಥ ವಿಷಯದಲ್ಲಿ PhD ಪದವಿಯನ್ನು ಪಡಿತಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರಾಗಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ, ರಿಜಿಸ್ಟರ್ ಆಗಿ ನಿವೃತ್ತಿಯನ್ನು ಇವರು ಪಡಿತಾರೆ. ನಂತರ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೂಡ ಇವರು ಅನೇಕ ಕೆಲಸಗಳನ್ನು ಮಾಡ್ತಾರೆ. ಇವರ ಕೃತಿಗಳನ್ನು ನಾವು ಗಮನಿಸೋದಾದರೆ ಬೇರು ಕಾಂಡ ಚಿಗುರು, ಭಾಷೆಯ ಸುತ್ತಮುತ್ತ, ಕನ್ನಡ ಜಗತ್ತು ಅರ್ಧಶತಮಾನ, ನಮ್ಮೊಡನೆ ನಮ್ಮ ನುಡಿ, ಸಾಹಿತ್ಯ ತತ್ವ, ಬೇಂದ್ರೆ ದೃಷ್ಟಿ, ಸ್ಥಳನಾಮಗಳು, ಪರಿವರ್ತನೆ ಮತ್ತು ಪ್ರಭಾವ, ಶೈಲಿಶಾಸ್ತ್ರ, ಭಾಷೆ, ತುಂಡುಮೇವು, 9 ಸಂಪುಟಗಳಿವೆ. ಇದು ವ್ಯಕ್ತಿನಾಮಗಳ ಸ್ವರೂಪ ಮತ್ತು ವಿಶ್ಲೇಷಣೆ, ಚಾಮ್ಸ್ಕಿಯೊಂದಿಗೆ 4 ಹೆಜ್ಜೆ, ಹೀಗೆ ಅನೇಕ ಕೃತಿಗಳನ್ನು ಕನ್ನಡಕ್ಕೆ ನೀಡಿದ್ದಾರೆ. ಇವರಿಗೆ GSS ಪ್ರಶಸ್ತಿ, ಎಲ್ ಬಸವರಾಜು ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಈಗ ಅನೇಕ ಗೌರವಗಳು ಕೂಡ ಇವರಿಗೆ ಲಭಿಸಿದೆ. ವಿಜ್ಞಾನವು ಅಖಂಡವಾಗಿರ್ತಕ್ಕಂಥ ವಿಸ್ತಾರವಾದ ವಲಯವಾಗಿದ್ದು, ಅದರ ವಿಭಜನೆಯ ಕೃತಕತೆಯನ್ನು ದಾಟುವ ಮೂಲಕವೇ ಮಹತ್ವದ ಸಂಶೋಧನೆ ಸಾಧ್ಯ ಅಂತೇಳಿ ಈ ಲೇಖನ ಪ್ರತಿಪಾದನೆ ಮಾಡುತ್ತೆ. ಯೌವನ ಸಹಜವಾದ ತಾಜಾ ನೋಟದಿಂದ, ಯೋಜನಾಬದ್ಧವಾಗಿರ್ತಕ್ಕಂತಹ ಪರಿಶ್ರಮದಿಂದ ಮಾತ್ರ ವಿಜ್ಞಾನದ ಸಂಶೋಧನೆಯಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತಾರೆ. ವಿಜ್ಞಾನವು ಸೌಂದರ್ಯಾನ್ವೇಷಣೆ ಮತ್ತು ಬೌದ್ಧಿಕ ಚಟುವಟಿಕೆಗಳ ಸಂಯೋಜನೆಯಾದ್ದರಿಂದ ಅದು ಶ್ರೇಷ್ಠ ಸೃಜನಶೀಲ ಕಲೆ ಅಂತೇಳಿ ಹೇಳ್ತಾರೆ. ಉತ್ತಮ ಕಲೆ ವಿಜ್ಞಾನದ ಮತ್ತು ವಿಜ್ಞಾನ ಉತ್ತಮ ಕಲೆಯ ಸಂಲಗ್ನದಲ್ಲಿಯೇ ರೂಪುಗೊಳ್ಳುತ್ತವೆ. ಆದ್ದರಿಂದ ಸ್ಥೂಲವಾಗಿ ಅವು
ಬೇರೆ ಬೇರೆ ಅನಿಸಿದರೂ ಕೂಡ ಮೂಲದಲ್ಲಿ ಒಂದೇ ಆಗಿರ್ತಕ್ಕಂಥದ್ದು ವೈಶಿಷ್ಟ್ಯವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಈ ಲೇಖನವನ್ನು ಚರ್ಚೆ ಮಾಡಬೇಕಾಗಿದೆ. ಈ ಲೇಖನವನ್ನು ವೈಜ್ಞಾನಿಕ ದೃಷ್ಟಿ ಅಂತಕ್ಕಂಥ ಲೇಖನವನ್ನು ನಾವು ಅಧ್ಯಯನದ ದೃಷ್ಟಿಯಿಂದ, ಪರೀಕ್ಷಾ ದೃಷ್ಟಿಯಿಂದ 3 ಭಾಗಗಳನ್ನಾಗಿ ಇಲ್ಲಿ ಗುರುತಿಸಿದ್ದಾರೆ. ವಿಜ್ಞಾನ ಮತ್ತು ಪ್ರಗತಿ ಅಂತೇಳಿ ಕರೀತಾರೆ. ಒಳಗಿನ ಅವಶ್ಯಕತೆ ಅಂತೇಳಿ ಹೇಳ್ತಾರೆ. 3ನೇದು ವೈಜ್ಞಾನಿಕ ಸಂಶೋಧನೆ ಅಂತೇಳಿ ಹೇಳ್ತಾರೆ. ಈ 3 ಅಂಶಗಳಲ್ಲಿ ಚರ್ಚೆ ಆಗ್ತಕ್ಕಂಥ ಅಂಶಗಳನ್ನು ನಾವಿಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಪಟ್ಟಿ ಮಾಡ್ಕೋಬೇಕಾಗಿದೆ. ಮೊದಲನೇ ಅಂಶವಾಗಿರ್ತಕ್ಕಂತಹ ವಿಜ್ಞಾನ ಮತ್ತು ಪ್ರಗತಿಯ ಕುರಿತು ಸರ್ ಸಿ ವಿ ರಾಮನ್ ಅವರು ಹಾಗಾದರೆ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋದಾದರೆ ನೋಡ್ರಿ, ಹೀಗೆ ಆರಂಭ ಆಗುತ್ತೆ ಲೇಖನ. ನಾವೀಗ ವೈಜ್ಞಾನಿಕ ಪ್ರಗತಿಯ ಶಕೆಯಲ್ಲಿದ್ದೇವೆ. ಭಾರತವು ಆ ಕಡೆಗೆ ಹೆಜ್ಜೆ ಇಡುತ್ತಿರುವುದು ತುಂಬ ಸಮಾಧಾನ ತರುವ ಸಂಗತಿ. ಅಂದರೆ ಇವತ್ತು ವೈಜ್ಞಾನಿಕವಾಗಿ ಪ್ರಗತಿ ಅಂತಕ್ಕಂಥದ್ದು ಸಾಗ್ತಾ ಇದೆ. ಇಂತಹ ಪ್ರಗತಿಯ ನಾಗಾಲೋಟದ ಈ ಸಂದರ್ಭದಲ್ಲಿ ಭಾರತವು ಕೂಡ ಹೆಜ್ಜೆಯನ್ನು ಇಡ್ತಾ ಇರತಕ್ಕಂಥದ್ದು ಒಂದು ಸಮಾಧಾನವಾಗಿರ್ತಕ್ಕಂಥ, ಒಂದು ಖುಷಿಯವಾಗಿರ್ತಕ್ಕಂಥ ವಿಚಾರವಾಗಿದೆ. ಇಂದಿನ ವೈಜ್ಞಾನಿಕ ಪ್ರಗತಿಯು ಒಂದಕ್ಕೊಂದು ವಿರುದ್ಧವಾದ 2 ಲಕ್ಷಣಗಳನ್ನು ತೋರಿಸುತ್ತದೆ. ಇವತ್ತೇನು ನಾವು ವೈಜ್ಞಾನಿಕವಾಗಿ ಪ್ರಗತಿಯನ್ನು ನೋಡ್ತಾ ಇದ್ದೀವಿ, ಈ ವೈಜ್ಞಾನಿಕ ಪ್ರಗತಿ ಅಂತಕ್ಕಂಥದ್ದು ಒಂದಕ್ಕೊಂದು 2 ವಿಭಿನ್ನವಾಗಿರ್ತಕ್ಕಂತಹ ಲಕ್ಷಣಗಳನ್ನು ಹೇಳುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ವೈಜ್ಞಾನಿಕ ಪ್ರಗತಿ ಹೇಳ್ತಕ್ಕಂತಹ ಆ ವಿರುದ್ಧವಾಗಿರ್ತಕ್ಕಂಥ 2 ಲಕ್ಷಣಗಳು ಏನು ಅಂತ ನಾವು ನೋಡೋದಾದರೆ, 1ನೇ ಲಕ್ಷಣ ಹೇಳ್ತಾರೆ ಅವರು, ಒಂದು ಕಡೆ ಇನ್ನೂ ಬಳಕೆಗೆ ಬರದ ವೈಜ್ಞಾನಿಕ ಸಾಮಗ್ರಿಯ ಅಗಾಧ ಸಂಗ್ರಹವಿದೆ. ಅದರಲ್ಲಿ ಎಷ್ಟೋ ಸಂಗತಿಗಳ ಮಹತ್ವ ತೀರಾ ಸೀಮಿತ ವ್ಯಾಪ್ತಿಯ ಕ್ಷೇತ್ರಗಳಲ್ಲಿ ತಜ್ಞರಾದವರನ್ನು ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ನೋಡಲ್ಲ, ನಮ್ಮಲ್ಲಿ ಅಗಾಧವಾಗಿರ್ತಕ್ಕಂಥ ವೈಜ್ಞಾನಿಕ ಸಾಮಗ್ರಿ ಅಂತಕ್ಕಂಥ ಸಂಗ್ರಹ ಅಂತಕ್ಕಂಥದ್ದು ನಮ್ಮಲ್ಲಿದೆ. ಆದರೆ ಆ ಕ್ಷೇತ್ರಗಳ ಬಗ್ಗೆ ಜ್ಞಾನ ಅಂತಕ್ಕಂಥದ್ದು ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ವಿಪರ್ಯಾಸ. ನಮ್ಮಲ್ಲಿ ಅಗಾಧವಾದ ಭಂಡಾರ ಇದೆ, ಅನೇಕವಾಗಿರ್ತಕ್ಕಂಥ ಸಂಗತಿಗಳಿದ್ದಾವೆ ಸಂಶೋಧನೆ ಮಾಡೋದಕ್ಕೆ. ಆದರೆ ಅದರ ಜ್ಞಾನ ಅಂತಕ್ಕಂಥದ್ದು ಸರಿಯಾಗಿ ನಮ್ಮಲ್ಲಿ ಬೆಳೀತಾ ಇಲ್ಲ. ಅದು ಬೆಳಿಬೇಕು ಅಂತೇಳಿ ಹೇಳ್ತಾರೆ. ಇನ್ನೊಂದನ್ನು ಹೇಳ್ತಾರೆ, ಮತ್ತೊಂದು ಕಡೆ ಸರ್ವತೋಮುಖವಾಗಿ ಬೆಳೆಯುತ್ತಿರುವ ನೈಸರ್ಗಿಕ ಅರಿವಿನ ಮೂಲಭೂತ ನಿಯಮಗಳನ್ನು ಒಗ್ಗೂಡಿಸುವ ಮತ್ತು ಸರಳಗೊಳಿಸುವ ಉದ್ದೇಶದ ವೈಜ್ಞಾನಿಕ ಸಂಶೋಧನಾ ಕ್ರಿಯೆಯೊಂದು ನಡೆಯುತ್ತಿದೆ. ನೋಡ್ರಿ, ಇಲ್ಲಿ ನಮಗೆ ಒಂದು ನೈಸರ್ಗಿಕ ಅರಿವು ಅಂತಕ್ಕಂಥದ್ದು, ಅದರ ಜೊತೆಗೆ ಒಂದು ವೈಜ್ಞಾನಿಕ ಸಂಯೋಜನೆಯ ಕ್ರಿಯೆ ಅಂತಕ್ಕಂಥದ್ದು ಕೂಡ, ಇವೆರಡೂ ಕೂಡ ಬಹಳ ಮುಖ್ಯ. ಈ 2 ಲಕ್ಷಣಗಳನ್ನು ಏನು ಮಾಡ್ತಾರೆ ಅವರು ಹೇಳ್ತಾ ಹೋಗ್ತಾರೆ. ವಾಸ್ತವವಾಗಿ ವಿಜ್ಞಾನವನ್ನು ಬೇರೆ ಬೇರೆ ಕ್ಷೇತ್ರಗಳನ್ನಾಗಿ ವಿಂಗಡಿಸಲಾಗುವುದಿಲ್ಲ ಮತ್ತು ಹಾಗೆ ವಿಂಗಡಿಸಲು ಉದ್ದೇಶಿಸಿ ಎಳೆದಿರುವ ಸೀಮಾರೇಖೆಗಳು ಕೃತಕವೆಂಬುದನ್ನು ಮರೆಯಬಾರದು. ಸೈನ್ಸ್, ವಿಜ್ಞಾನ ಅಂತಕ್ಕಂಥದ್ದು ಇವತ್ತು ನಾವು ಅಧ್ಯಯನದ ದೃಷ್ಟಿಯಿಂದ ಬೇರೆ ಬೇರೆ ವಿಂಗ್ಗಳನ್ನು, ಭಾಗಗಳನ್ನಾಗಿ ಮಾಡಿಕೊಂಡು ಇವತ್ತು ಅಧ್ಯಯನ ಮಾಡ್ತಾ ಇದ್ದಾರೆ. ಆದರೆ ಮೂಲತಃವಾಗಿ ವಿಜ್ಞಾನ ಅಂತಂದರೆ ಒಂದೇ. ಆದರೆ ನಾವೇನು ಮಾಡಿದ್ದೀವಿ, ಸೀಮಾರೇಖೆಗಳನ್ನು, ಗೆರೆಗಳನ್ನು ಎಳ್ಕೊಂಡು ಅಧ್ಯಯನ ಮಾಡ್ತಿದ್ದೀವಿ. ಇದು ಬೇರೆ ಬೇರೆ ಅಂತ ಅಧ್ಯಯನ ಮಾಡ್ತಾ ಇದ್ದೀವಿ. ಆದರೆ ಅವೆಲ್ಲವೂ ಕೂಡ ಕ್ಷಣಿಕ, ಕೃತಕ. ವಿಜ್ಞಾನ ಅಂತಂದರೆ ಒಂದೇ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಕೃತಕ ಸೀಮಾರೇಖೆಗಳನ್ನು ದಿಟ್ಟತನದಿಂದ ದಾಟುವುದರಿಂದಲೇ ನಿಜವಾಗಿ ಮಹತ್ವವುಳ್ಳ ಸಂಶೋಧನೆ ಸಾಧ್ಯವೆಂಬುದನ್ನು ವಿಜ್ಞಾನದ ಚರಿತ್ರೆ ಮೇಲಿಂದ ಮೇಲೆ ಸ್ಪಷ್ಟಪಡಿಸಿದೆ ಎಂದು ನಾನು ಭಾವಿಸುತ್ತೇನೆ ಅಂತೇಳಿ ಸಿ ವಿ ರಾಮನ್ ಅವರು ಹೇಳ್ತಾರೆ. ಅಂದರೆ ನಾವು ಈ ಕೃತಕವಾಗಿರ್ತಕ್ಕಂಥ ಈ ಸೀಮಾರೇಖೆಗಳನ್ನು ದಾಟಬೇಕು. ವಿಜ್ಞಾನ ಅಂತಕ್ಕಂಥದ್ದು ಒಂದು. ಆ ಒಂದಾಗಿರ್ತಕ್ಕಂಥ ವಿಜ್ಞಾನವನ್ನು ನಾವು ಆಳವಾಗಿ ಸಂಶೋಧನೆಯನ್ನು ಮಾಡಬೇಕು ಅಂತೇಳಿ ಏನು ಮಾಡ್ತಾರೆ ಹೇಳ್ತಾರೆ. ನಾವು ಇಂತಹ ಸೀಮಾರೇಖೆಗಳನ್ನು ದಿಟ್ಟತನದಿಂದ ಎದುರಿಸಿದಾಗ ಮಾತ್ರ ನಾವು ಸಂಶೋಧನೆಯಲ್ಲಿ ಒಂದು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ಹೇಳ್ತಾರೆ. ಇನ್ನು 3ನೇ ಪ್ರಮುಖ ಅಂಶವನ್ನು ಗಮನಿಸೋದಾದರೆ, ವೈಜ್ಞಾನಿಕ ಸಂಶೋಧನೆಯಲ್ಲಿ ಗೆಲುವು ಸಿಗಲು ಮುಖ್ಯವಾಗಿ ಬೇಕಾದುದು ಯೌವನಕ್ಕೆ ಸಹಜವಾದ ತಾಜಾತನದ ದೃಷ್ಟಿಕೋನವೇ ಹೊರತು ವಯಸ್ಸು ಅನುಭವಗಳೊಡನೆ ಬರುವುದೆನ್ನಲಾದ ತಿಳಿವಿನ ಪಕ್ವತೆಯಲ್ಲ. ನೋಡಿ, ನಮಗೆ ಸಂಶೋಧನೆಯಲ್ಲಿ ಗೆಲುವು ಸಿಗಬೇಕು, ಯಶಸ್ಸು ಸಿಗಬೇಕು ಅಂತಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಬಹಳ ಮುಖ್ಯ ಆಗಲ್ಲ. ನಮಗೆ ಎಷ್ಟು ವರ್ಷ ಇವನು ಅದರಲ್ಲಿ ಪಳಗಿದ್ದಾನೆ, ಎಷ್ಟು ಅನುಭವ ಇದೆ, ಎಷ್ಟು ಜ್ಞಾನ ಪಡ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಮುಖ್ಯ ಆಗಲ್ಲ. ಮೊದಲು ಅವನಲ್ಲಿ ಏನಿರಬೇಕು,
ಆಸಕ್ತಿ ಇರಬೇಕು, ತಾಜಾತನ ಇರಬೇಕು ಅಂತ ಹೇಳ್ತಾರೆ. ನಿಮ್ಮಲ್ಲಿ ಆಸಕ್ತಿ ಇದ್ದಾಗ ಮಾತ್ರ ಏನಾಗುತ್ತೆ, ನಾವಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದು ಬಿಟ್ಟು ನಿಮಗೆ ನನಗೆ ಬಹಳ ವಿಚಾರಗಳು ಗೊತ್ತಿದೆ, ಅನುಭವ ಇದೆ, ಅದರಿಂದ ನೀವು ಸಂಶೋಧನೆಯಲ್ಲಿ ಯಶಸ್ಸು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ವಯಸ್ಸು ಮತ್ತು ಅನುಭವದಿಂದ, ಅರಿವಿನಿಂದ ನೀವು ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಮುಂಚೆ ಏನಿರಬೇಕು ನಿಮ್ಮಲ್ಲಿ? ತಾಜಾತನ, ಹುಮ್ಮಸ್ಸು, ಯೌವನದಲ್ಲಿರ್ತಕ್ಕಂಥ ಹುಮ್ಮಸ್ಸು, ಆ ತಾಜಾತನ ಅಂತಕ್ಕಂಥದ್ದನ್ನು ಯಾರು ಅಳವಡಿಸ್ಕೊಂಡಿರ್ತಾರೋ ಅಂಥವರು ಈ ಸಂಶೋಧನೆಗಳಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು, ವಯಸ್ಸು ಅಂತಕ್ಕಂಥದ್ದು ಮುಖ್ಯ ಆಗಲ್ಲ ಅಂತೇಳಿ ಹೇಳ್ತಾರೆ. ಇನ್ನು ಈ ಭಾಗದಲ್ಲಿ ಕೊನೆಯ ಅಂಶವನ್ನು ನಾವು ಗಮನಿಸೋದಾದರೆ, ಹಿರಿಯ ತಲೆಮಾರಿನ ವೈಜ್ಞಾನಿಕ ಸಂಶೋಧಕರು ಕಿರಿಯ ತಲೆಮಾರಿನಲ್ಲಿರುವ ಚತುರರು, ಪ್ರತಿಭಾಶಾಲಿಗಳು ಆದವರನ್ನು ಗುರುತಿಸಿ ಅವರು ಮುಕ್ತವಾಗಿ ಚಿಂತಿಸಲು, ಬೆಳೆಯಲು ಸಾಕಷ್ಟು ಅವಕಾಶಗಳನ್ನು ದೊರಕಿಸಿಕೊಡುವ ಮುಖ್ಯ ಕೆಲಸವನ್ನು ಮಾಡಬೇಕು. ನೋಡ್ರಿ, ಹಿರಿಯ ತಲೆಮಾರಿನ ಅಪಾರವಾದ ಅನುಭವ ಇರತಕ್ಕಂಥ ಹಿರಿಯ ಲೇಖಕರು ಈ ವೈಜ್ಞಾನಿಕ ಸಂಶೋಧನೆಯಲ್ಲಿ ತೊಡಗಿರ್ತಕ್ಕಂತಹ ಈ ಕಿರಿಯ ತಲೆಮಾರಿನಲ್ಲಿರ್ತಕ್ಕಂತಹ ಸಂಶೋಧಕರಿಗೆ, ಅದರಲ್ಲೂ ಕೂಡ ಚತುರರಾಗಿರ್ತಕ್ಕಂತಹ, ಬುದ್ಧಿವಂತರಾಗಿರ್ತಕ್ಕಂತಹ, ಪ್ರತಿಭಾವಂತರಾಗಿರ್ತಕ್ಕಂಥವರನ್ನು ನೀವು ಗುರುತಿಸಿ, ಕಿರಿಯ ಸಂಶೋಧಕರನ್ನು ಗುರುತಿಸಿ ಏನು ಮಾಡಬೇಕು? ಅವರಲ್ಲಿ ಮುಕ್ತವಾಗಿ ಯೋಚನೆ ಮಾಡೋದಕ್ಕೆ, ಸಂಶೋಧನೆಯಲ್ಲಿ ಅವರು ತೊಡ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡಬೇಕು, ಅವರಿಗೆ ಅವಕಾಶಗಳನ್ನು ಒದಗಿಸಿಕೊಡಬೇಕು. ಆಗ ಅವರು ಸಂಶೋಧನೆಯಲ್ಲಿ ಯಶಸ್ಸನ್ನು ಪಡಿತಾರೆ. ಅದು ಬಿಟ್ಟು ಹಿರಿಯ ಸಂಶೋಧಕರು ಅಲ್ಲಿ ಅಸೂಯೆಯನ್ನು ಪಡಬಾರದು. ಹಿರಿಯ ಸಂಶೋಧಕರು ಕಿರಿಯ ಸಂಶೋಧಕರಿಗೆ ಒಂದು ಮಾರ್ಗದರ್ಶನವನ್ನು ಮಾಡಬೇಕು, ಸಂಶೋಧನೆಯಲ್ಲಿ ಅವರಿಗೆ ತೊಡ್ಕೊಳ್ಳೋದಕ್ಕೆ ಅವಕಾಶಗಳನ್ನು ಮಾಡಿಕೊಡಬೇಕು ಅಂತೇಳಿ ಮೊದಲ ಭಾಗವಾಗಿರ್ತಕ್ಕಂತಹ ವಿಜ್ಞಾನ ಮತ್ತು ಪ್ರಗತಿ ಅಂತಕ್ಕಂತಹ ಭಾಗದಲ್ಲಿ ಇಷ್ಟು ಪ್ರಮುಖವಾಗಿರ್ತಕ್ಕಂಥ 4 ಅಂಶಗಳ ಕುರಿತು ಅವರೇನು ಮಾಡ್ತಾರೆ? ಚರ್ಚೆಯನ್ನು ಮಾಡ್ತಾರೆ. ಇನ್ನು ಎರಡನೇ ಭಾಗದಲ್ಲಿ ಒಳಗಿನ ಅವಶ್ಯಕತೆ ಅಂತೇಳಿ ಹೇಳ್ತಾರೆ. ಆದರೆ ಈ ಭಾಗದಲ್ಲಿ ಏನು ಚರ್ಚೆ ಮಾಡ್ತಾರೆ ಗಮನಿಸೋದಾದರೆ, ಒಳಗಿನ ಅವಶ್ಯಕತೆ ಇರುವಲ್ಲಿ ಮಾತ್ರ ವಿಜ್ಞಾನ ಹರಡಬಲ್ಲದು, ಹೊರಗಿನ ಒತ್ತಡಗಳಿರುವಲ್ಲಿ ಅದು ಉಳಿಯಲಾರದು. ಹೀಗೆ ಮಾಡಬೇಕೆಂಬ ನಿರ್ದೇಶನದಿಂದ, ಕೈಗಾರಿಕಾ ಅವಶ್ಯಕತೆಯಿಂದ, ಸರ್ಕಾರದ ಇಲ್ಲವೇ ಮಿಲಿಟರಿಯ ಒತ್ತಡಗಳಿಂದ ಮೂಲಭೂತ ವಿಜ್ಞಾನದಲ್ಲಿ ಪ್ರಗತಿಯಾಗಲಾರದೆಂದು ನಾನು ಬಲವಾಗಿ ನಂಬಿದ್ದೇನೆ. ಯಾವತ್ತೂ ಕೂಡ ನಮ್ಮೊಳಗಿರ್ತಕ್ಕಂಥ ತುಡಿತಗಳಿಂದ ವಿಜ್ಞಾನ ಅರಳಬೇಕು, ವಿಜ್ಞಾನ ಬೆಳಿಬೇಕೇ ಹೊರತು ಹೊರಗಿನ ಒತ್ತಡಗಳಿಂದ ವಿಜ್ಞಾನ ಅಂತಕ್ಕಂಥದ್ದು ಅರಳೋದಕ್ಕೆ ಸಾಧ್ಯ ಇಲ್ಲ. ಅರಳಿದರೂ ಕೂಡ ಅದು ಕ್ಷಣಿಕ ಅಂತೇಳಿ ಹೇಳ್ತಾರೆ. ನಮ್ಮೊಳಗೆ ಅದರಲ್ಲಿ ತುಡಿತ ಇರಬೇಕು, ನಮ್ಮೊಳಗೆ ಆಸಕ್ತಿ ಇರಬೇಕು. ಆಗ ಮಾತ್ರ ಏನಾಗುತ್ತೆ? ವಿಜ್ಞಾನ ಅಂತಕ್ಕಂಥದ್ದು ಅರಳುತ್ತೆ. ಬೇರೆ ಯಾರೋ ಬಲವಂತವಾಗಿ ಶಕ್ತಿ ಪ್ರದರ್ಶನದಿಂದ ನಮ್ಮಿಂದ ಅವರು ಸಂಶೋಧನೆಯನ್ನು ಮಾಡಿಸಿದರೂ ಕೂಡ ಆ ಸಂಶೋಧನೆ ಅಂತಕ್ಕಂಥದ್ದು ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅದು ವಿಜ್ಞಾನದ ಪ್ರಗತಿಗೆ ಎಳ್ಳಷ್ಟು ಕೂಡ ಒಂದು ಸಹಾಯವನ್ನು ಮಾಡಲ್ಲ. ಯಾವತ್ತೂ ಕೂಡ ವ್ಯಕ್ತಿಯ ಒಳ ಮನಸ್ಸಿನಲ್ಲಿ ಅವನಲ್ಲಿ ಏನಿರಬೇಕು? ಆಸಕ್ತಿ ಇರಬೇಕು. ಒಳಗಿನ ಅವಶ್ಯಕತೆಗಳಿಗೆ ಏನಾಗಬೇಕು? ನಾವು ಸಂಶೋಧನೆಯಲ್ಲಿ ತೊಡ್ಕೊಂಡಾಗ ಮಾತ್ರ ನಮಗೆ ಆ ಸಂಶೋಧನೆಯಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಯಾವುದು ಇವತ್ತು ಬಹಳ ಮುಖ್ಯವಾಗಿ ನಾವು ವಿಜ್ಞಾನವನ್ನು ಬಳಸ್ಕೋಬೇಕು, ಆ ವಿಜ್ಞಾನದಿಂದ ನಾವು ಯಾವ ರೀತಿಯ ಹೊಸ ತಂತ್ರಜ್ಞಾನಗಳನ್ನು ಪಡಿಬೇಕು ಅಂತಕ್ಕಂಥ ಅವಶ್ಯಕತೆಗಳನ್ನು ಇವತ್ತು ನಾವು ಹುಡುಕೋಬೇಕಾಗಿದೆ ಅಂತೇಳಿ ಅವ್ರು ಏನು ಮಾಡ್ತಾರೆ? ಹೇಳ್ತಾರೆ. ಒಂದು ಕ್ಷೇತ್ರದಲ್ಲಿ ತಜ್ಞತೆಯನ್ನು ಬೆಳೆಸಿಕೊಳ್ಳುವುದು ಅವಶ್ಯಕವಾದರೂ ತೀರಾ ಅತಿರೇಕಕ್ಕೆ ಹೋದ ಇಕ್ಕಟ್ಟಿನ ದೃಷ್ಟಿಕೋನವು ವಿಜ್ಞಾನದ ಮೂಲೋದ್ದೇಶವಾದ ಪ್ರಕೃತಿಯನ್ನು ಅದರ ಪೂರ್ಣತೆಯಲ್ಲಿ ಗ್ರಹಿಸುವ ನಮ್ಮ ಅರಿವನ್ನು ವಿಸ್ತರಿಸುವಿಕೆಯನ್ನು ಆಗಗೊಡುವುದಿಲ್ಲ. ಯಾವತ್ತೂ ಕೂಡ ನಾವು ಒಂದು ಕ್ಷೇತ್ರದಲ್ಲಿ ನಾವು ತಂತ್ರಜ್ಞಾನವನ್ನು ಅಥವಾ ಜ್ಞಾನವನ್ನು ವಿಸ್ತರಿಸ್ಕೊಳ್ಳೋದು ತುಂಬ ಅಗತ್ಯ. ಒಂದರಲ್ಲಿ ಒಳ್ಳೆಯ ಆಳವಾಗಿರ್ತಕ್ಕಂತಹ ಜ್ಞಾನವನ್ನು ಪಡಿಬೇಕು ನಿಜ, ಆದರೆ ಅದು ಅತಿರೇಕಕ್ಕೆ ಹೋಗದ ಹಾಗೆ ನೋಡ್ಕೋಬೇಕು ಅಂತೇಳಿ ಹೇಳ್ತಾರೆ. ಬಲಶಾಲಿ ದೇಶಗಳು ತಕ್ಕ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿಲ್ಲವಾದರೂ ಸಂಶೋಧನಾ ಕ್ಷೇತ್ರದ ಭ್ರಾತೃಭಾವವು ರಾಕ್ಷಸಿ ಪ್ರವೃತ್ತಿಯ ರಾಜಕಾರಣಕ್ಕೆ ಬಲಿಯಾಗದಂತೆ ನಾವು ಕಾಯ್ದುಕೊಳ್ಳೋಣ. ಇವತ್ತಿಗೂ ಕೂಡ ವಿಜ್ಞಾನದಲ್ಲಿ ಸಂಶೋಧನೆಯಲ್ಲಿ ಬಹಳ ಮುಖ್ಯವಾಗಿ ಬಲಶಾಲಿಯಾಗಿರ್ತಕ್ಕಂತಹ ಮುಂದುವರೆದಿರ್ತಕ್ಕಂಥ ದೇಶಗಳು ಒಂದು ಒಳ್ಳೆಯದಾಗಿರ್ತಕ್ಕಂಥ ಒಂದು ಮಾರ್ಗವನ್ನು, ಒಂದು ರೇಖೆಗಳನ್ನು ನಮಗೆ ಹಾಕಿಕೊಟ್ಟಿಲ್ಲ. ಹೀಗೆ ಸಾಗಬೇಕು ಅಂತ ಹಾಕ್ಕೊಟ್ಟಿಲ್ಲ.
ಹಾಗಾಗಿ ಇವತ್ತು ಸಂಶೋಧನೆಯ ಒಳಗೆ ನಾವು ಸಹೋದರತೆಯ ಭಾವನೆಯನ್ನು ಬೆಳೆಸ್ಕೋಬೇಕು. ಅದು ಬಿಟ್ಟು ರಾಕ್ಷಸಿ ಭಾವನೆಯನ್ನು ಬೆಳೆಸ್ಕೊಂಡು ನಾವು ರಾಜಕಾರಣಕ್ಕೆ ವಶವಾಗಿ, ರಾಜಕಾರಣಕ್ಕೆ ಬಲಿಯಾಗದ ಹಾಗೆ ನಾವು ಸಂಶೋಧನೆಯನ್ನು ಮಾಡಬೇಕೇ ಹೊರತು, ರಾಜಕಾರಣಕ್ಕೆ ಬಲಿಯಾಗಿ ನಾವು ಸಂಶೋಧನೆಗೆ ಹೊರಟಿವಿ ಅಂತಂದರೆ ಅದು ಮುಂದೆ ಮಾನವ ಕುಲದ ನಾಶಕ್ಕೆ ಅದು ಕಾರಣವಾಗುತ್ತೆ. ಇವತ್ತು ವಿಜ್ಞಾನವನ್ನು ಇವತ್ತು ರಾಜಕಾರಣ ಅಂತಕ್ಕಂಥದ್ದು ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದೆ. ಹಾಗಾಗಿ ಸ್ವಾರ್ಥಕ್ಕೆ ಬಳಕೆ ಆಗದ ಹಾಗೆ ಸಂಶೋಧನೆ ಅಂತಕ್ಕಂಥದ್ದು ಉಳಿದುಕೊಳ್ತಕ್ಕಂಥದ್ದು ಇವತ್ತಿನ ಕಾಲಕ್ಕೆ ತುಂಬ ಅಗತ್ಯವಾಗಿದೆ. ಹಾಗಾಗಿ ನಾವು ಸಹೋದರತೆಯ ಭಾವನೆಯಲ್ಲಿ, ವಿಶ್ವ ಭ್ರಾತೃತ್ವದ ನೆಲೆಯಲ್ಲಿ ಸಂಶೋಧನೆ ಅಂತಕ್ಕಂಥದ್ದು ಸಾಗಬೇಕು ಅಂತೇಳಿ ಲೇಖಕರು ಹೇಳ್ತಾರೆ. ಬೌದ್ಧಿಕ ಸೌಂದರ್ಯವೇ ನಿಜವಾಗಿ ಉನ್ನತ ಥರದ ಸೌಂದರ್ಯ. ನಿಸರ್ಗವನ್ನು ಪ್ರತಿನಿಧಿಸುವ ಕ್ರಿಯೆಯಲ್ಲಿ ತೊಡಗಿರುವ ಮಾನವನ ಸೌಂದರ್ಯಾನ್ವೇಷಕ ಮತ್ತು ಬೌದ್ಧಿಕ ಚಟುವಟಿಕೆಗಳ ಸಂಯೋಜನೆಯ ವಿಜ್ಞಾನ. ಆದ್ದರಿಂದ ಅದು ಅತ್ಯಂತ ಶ್ರೇಷ್ಠ ಥರದ ಸೃಜನಶೀಲ ಕಲೆ. ನೋಡ್ರಿ, ವಿಜ್ಞಾನ ಅಂತಂದರೆ ಏನು ಅಂತ ಹೇಳ್ತಾರೆ ಲೇಖಕರು. ಬೌದ್ಧಿಕ ಸೌಂದರ್ಯವೇ ನಿಜವಾಗಿ ಉನ್ನತ ಥರದ ಸೌಂದರ್ಯ. ನಿಸರ್ಗವನ್ನು ಪ್ರತಿನಿಧಿಸುವ ಕ್ರಿಯೆಯಲ್ಲಿ ತೊಡಗಿರುವ ಮಾನವನ ಸೌಂದರ್ಯಾನ್ವೇಷಕ ಮತ್ತು ಬೌದ್ಧಿಕ ಚಟುವಟಿಕೆಗಳ ಸಂಯೋಜನೆಯೇ ಏನಂತ ಕರೀತಾರೆ ಇವರು? ವಿಜ್ಞಾನ ಅಂತ ಕರೀತಾರೆ. ವಿಜ್ಞಾನ ಅಂತಕ್ಕಂಥದ್ದು ಒಂದು ಸೃಜನಶೀಲ ಕಲೆ ಅಂತಕ್ಕಂಥದ್ದನ್ನು ಇವರು ಸಿ ವಿ ರಾಮನ್ ಅವರು ಕರೀತಾರೆ. ಇದಿಷ್ಟು ಕೂಡ ಒಳಗಿನ ಅವಶ್ಯಕತೆ ಅಂತಕ್ಕಂಥ ಭಾಗದಲ್ಲಿ ಚರ್ಚೆ ಆಗ್ತಕ್ಕಂಥ ಅಂಶಗಳು. ಇನ್ನು ಮೂರನೆಯ ಕೊನೆಯ ಭಾಗವಾಗಿರ್ತಕ್ಕಂತಹ ವೈಜ್ಞಾನಿಕ ಸಂಶೋಧನೆಯನ್ನು ನಾವು ಗಮನಿಸೋದಾದರೆ, ಬೆಲೆಯುಳ್ಳ ಸಂಶೋಧನೆಗಳಿಗೂ ಹೊರಗಿನ ಜಗತ್ತು ಮೊದಮೊದಲು ಆ ಸಂಶೋಧನೆಗಳ ಸಾಧನೆಗೆ ಅರ್ಹವಾದ ಗೌರವಪೂರ್ಣ ಮೆಚ್ಚುಗೆಯ ಸ್ವಾಗತವನ್ನು ನೀಡುವುದಿಲ್ಲ. ಸರಿಯಾಗಿ ಆಲೋಚಿಸಿದವರು ಇಲ್ಲವೇ ಅಸೂಯಾಪರರಾದವರು ಲಾಟರಿಯಲ್ಲಿ ಗೆಲ್ಲುವುದು ಹೇಗೋ ಹಾಗೆ ಸಂಶೋಧನೆಗಳಿಗೂ ಆಕಸ್ಮಿಕವೆಂದು ಇಲ್ಲವೇ ಅದೃಷ್ಟದ ಆಟವೆಂದು ಹೇಳುತ್ತಾರೆ. ಇಂತಹ ಪ್ರತಿಕ್ರಿಯೆಗಳು ಖಂಡನಾರ್ಹ. ನೋಡ್ರಿ, ಇವತ್ತಿನ ಸಮಾಜದಲ್ಲಿ ಬೆಲೆಯುಳ್ತಕ್ಕಂತಹ ಬಹಳ ಮಹತ್ವವಾಗಿರ್ತಕ್ಕಂಥ ಸಂಶೋಧನೆಗಳಿಗೆ ಮೊದಮೊದಲು ಜಗತ್ತಲ್ಲಿ ಒಳ್ಳೆಯ ರೀತಿಯ ಮೆಚ್ಚುಗೆ ಅಂತಕ್ಕಂಥದ್ದು, ಗೌರವ ಅಂತಕ್ಕಂಥದ್ದು ಸಿಗಲ್ಲ. ಅಂಥ ಸಂದರ್ಭದಲ್ಲಿ ಸಂಶೋಧನೆ ಮಾಡ್ತಕ್ಕಂಥ ವಿಜ್ಞಾನಿಗಳು ತಾಳ್ಮೆಯಿಂದ ವರ್ತಿಸಬೇಕು. ಇವು ಅನೇಕ ಜನ ಸಂಶೋಧಕರು ಒಮ್ಮೆಲೆ ಅವರಿಗೆ ಯಶಸ್ಸು ಸಿಕ್ಕಿಲ್ಲ. ಅನೇಕ ಬಾರಿ ಪ್ರಯತ್ನಗಳನ್ನು ಮಾಡಿ ಅವರು ಕೊನೆಯಲ್ಲಿ ಯಶಸ್ಸನ್ನು ಪಡೆದಿದ್ದಾರೆ. ಕೆಲವೊಮ್ಮೆ ನಿಮ್ಮ ಸಂಶೋಧನೆಗಳು ಮಹತ್ವವನ್ನು ಪಡೆದಿದ್ದರೂ ಕೂಡ ಜಗತ್ತಿನಲ್ಲಿ ಅದಕ್ಕೆ ಸಿಗಬೇಕಾಗಿರ್ತಕ್ಕಂತಹ ಗೌರವ ಆಗಿರ್ಬೋದು, ಮನ್ನಣೆ ಆಗಿರ್ಬೋದು, ಸಿಗದೇ ಇರಬಹುದು. ಕೆಲವೊಮ್ಮೆ ನೀವು ಅಷ್ಟೆಲ್ಲ ಪ್ರಯತ್ನ ಪಟ್ಟಿರ್ತೀರ, ನಿಮಗೆ ಸಂಶೋಧನೆಯಲ್ಲಿ ನಿಮಗೆ ಮಹತ್ವ, ಗೌರವ, ಮನ್ನಣೆ ಅಂತಕ್ಕಂಥದ್ದು ಸಿಗಲ್ಲ. ಯಾರೋ ಕೆಲವರಿಗೆ ಆಕಸ್ಮಿಕವಾಗಿ ಲಾಟ್ರಿ ಹೊಡೆದಂಗೆ ಕೆಲವರಿಗೆ ಗೌರವಗಳು ಸಿಕ್ಬಿಡ್ತವೆ, ಮನ್ನಣೆಗಳು ಸಿಕ್ಬಿಡ್ತವೆ. ಸಂಶೋಧನೆಯಲ್ಲಿ ಹೀಗೆ ಕೆಲವೊಮ್ಮೆ ಆಗ್ತವೆ ಬೇರೆ ಬೇರೆ ಕಾರಣಗಳಿಗಾಗಿ. ಹಾಗಾಗಿ ಯಾರಿಗೋ ಲಾಟ್ರಿ ಹೊಡಿತು ಅಂತೇಳಿ ನೀನು ಆ ಸಂಶೋಧನೆಯನ್ನು ಹಾಗೆ ನೋಡಬಾರದು. ನೀನು ಸರಿಯಾಗಿರ್ತಕ್ಕಂತಹ ನಿನ್ನ ಒಂದು ಜ್ಞಾನವನ್ನು, ಅರಿವನ್ನಲ್ಲಿ ನೀನು ಬಳಸಬೇಕು. ನಿನ್ನ ಸಂಶೋಧನೆಯ ಕಡೆಗೆ ನೀನು ಪೂರ್ಣ ಪ್ರಮಾಣದಲ್ಲಿ ತೊಡಕೋಬೇಕು. ಯಶಸ್ಸು ಈಗ ಸಿಗದೇ ಇದ್ದರೂ ಕೂಡ ಮುಂದೆ ಅದರಿಂದ ನೀನು ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸಂಶೋಧನೆ ಅಂತಕ್ಕಂಥದ್ದು ಯಾವತ್ತೂ ಕೂಡ ಕೆಲವೊಮ್ಮೆ ಬೇಗನೆ ನಿನಗೆ ಅವಕಾಶವನ್ನು, ಮನ್ನಣೆಯನ್ನು ದೊರಕಿಸ್ಕೊಡ್ಬೋದು. ಇಲ್ಲ ಕೆಲವೊಮ್ಮೆ ಅದು ದೀರ್ಘ ಸಮಯವನ್ನು ಕೂಡ ತೆಗೆದುಕೊಳ್ಳಬಹುದು ಅಂತೇಳಿ ಲೇಖಕರು ಹೇಳ್ತಾರೆ. ವೈಜ್ಞಾನಿಕ ಸಂಶೋಧನೆಗಳು ಆಕಸ್ಮಿಕವಾಗಿ ಆಗುವವು ಎಂಬ ವಿಚಾರವು ಆಗೇನಾದರೂ ಆಗುವುದೇ ಇದ್ದರೂ ಆಕಸ್ಮಿಕಗಳು ಸರಿಯಾದ ಮನುಷ್ಯನಿಗೆ ಆಗುತ್ತವೆಯೇ ಹೊರತು ಎಲ್ಲರಿಗೂ ಅಲ್ಲ ಎಂಬ ಸಂಗತಿಯಿಂದಾಗಿ ಸುಳ್ಳು ಎಂದು ತೀರ್ಮಾನವಾಗುತ್ತದೆ. ವಿಜ್ಞಾನ ಕ್ಷೇತ್ರದ ಹರ್ಷ ತುಂಬಿದ ಸಂಶೋಧಕನು ತನ್ನ ಆಯ್ದ ಕ್ಷೇತ್ರದಲ್ಲಿ ತಿಳಿವಿಗಾಗಿ ಮತ್ತು ಸತ್ಯಕ್ಕಾಗಿ ಪ್ರಯತ್ನಿಸುವವನಾಗಿರುತ್ತಾನೆ ಹಾಗೂ ತನ್ನ ಶ್ರಮದ ಫಲವಾಗಿ ಕಿಂಚಿತ್ತಾದರೂ ಹೊಸದೇನನ್ನಾದರೂ ಕಂಡುಹಿಡಿಯುವ ಆಕಾಂಕ್ಷೆ ಹೊಂದಿರುತ್ತಾನೆ. ನೋಡಿ, ಕೆಲವು ಟೈಮಲ್ಲಿ ಸಂಶೋಧನೆಗಳು ಕೆಲವರಿಗೆ ಆಕಸ್ಮಿಕವಾಗಿ ಮನ್ನಣೆ ತಂದುಕೊಡ್ಬೋದು, ಎಲ್ರಿಗೂ ಹಾಗೆ ಆಗಲ್ಲ. ಹಾಗಾಗಿ ನೀವು ಸಂಶೋಧನೆ ಕಡೆ ಒಂದು ಸುದೀರ್ಘವಾಗಿರ್ತಕ್ಕಂತಹ ಅಧ್ಯಯನದಲ್ಲಿ ತೊಡಗಿಕೊಳ್ಳಿ, ಅಲ್ಲಿ ನೀವು ಯಶಸ್ಸನ್ನು ಪಡಿಬೇಕಾಗುತ್ತೆ. ಅಷ್ಟೇ ಅಲ್ಲ, ವಿಜ್ಞಾನ ಕ್ಷೇತ್ರದಲ್ಲಿ ಆ ವಿಜ್ಞಾನಿ ಅಂತಕ್ಕಂಥವನು, ಸಂಶೋಧಕ ಅಂತಕ್ಕಂಥವನು ಹರ್ಷವನ್ನು, ಸಂತೋಷವನ್ನು ತುಂಬಿಕೊಂಡಿರಬೇಕಾಗುತ್ತೆ.
ತನ್ನ ಆಯ್ದ ಕ್ಷೇತ್ರದಲ್ಲಿ, ತಾನು ಆಯ್ದುಕೊಂಡಿರ್ತಕ್ಕಂಥ ಕ್ಷೇತ್ರದಲ್ಲಿ ಅವನು ಅರಿವಿಗಾಗಿ, ತಿಳಿವಿಗಾಗಿ, ಜ್ಞಾನಕ್ಕಾಗಿ ಮತ್ತು ಅಲ್ಲಿರ್ತಕ್ಕಂಥ ಸತ್ಯವನ್ನು ತಿಳ್ಕೊಳ್ಳೋದಕ್ಕಾಗಿ ಅವನೇನು ಮಾಡಬೇಕು, ಸತತವಾಗಿರ್ತಕ್ಕಂಥ ಪ್ರಯತ್ನವನ್ನು ಪಡ್ತಾ ಇರಬೇಕಾಗತ್ತೆ. ತನ್ನ ಶ್ರಮದ ಫಲವಾಗಿ ಸ್ವಲ್ಪ ಆದರೂ ಕೂಡ, ಕಿಂಚಿತ್ತಾದರೂ ಕೂಡ ಹೊಸದನ್ನೇನೋ ನಾನು ಕಂಡುಹಿಡಿತೀನಿ ಅಂತಕ್ಕಂಥ ಒಂದು ಆಶಾವಾದವನ್ನು, ಒಂದು ಆಕಾಂಕ್ಷೆಯನ್ನು ಅವನು ಹೊಂದಿರ್ತಾನೆ. ಆವಾಗ ಅವನು ಹೊಂದಿರೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಬಹಳ ಪ್ರಮುಖವಾಗಿ ಇಲ್ಲಿ ಚರ್ಚೆ ಮಾಡ್ತಾರೆ. ಕೆಲವೊಮ್ಮೆ ಸಂಶೋಧನೆ ಅಂತಕ್ಕಂಥದ್ದು ಬಹಳ ಬೇಗ ಅದು ಯಶಸ್ಸನ್ನು ಪಡಿಬಹುದು. ಕೆಲವರಿಗೆ ಬಹಳ ಬೇಗ ಮನ್ನಣೆ, ಗೌರವಗಳನ್ನು ದೊರಕಿಸಿಕೊಡ್ತಾವೆ. ಆದರೆ ಕೆಲವು ಟೈಮಲ್ಲಿ ವರ್ಷಾನುಗಟ್ಟಲೆ ಏನಾಗುತ್ತೆ, ಆ ಸಂಶೋಧನೆಯಲ್ಲಿ ನೀವು ತಾಳ್ಮೆಯಿಂದ ನೀವು ಸಮಯವನ್ನು ಕಳಿಬೇಕಾಗುತ್ತೆ, ಅಲ್ಲಿ ನೀವು ತೊಡಕೋಬೇಕಾಗುತ್ತೆ, ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಇದು ಸಂಶೋಧಕನಿಗೆ ಬಹಳ ಮುಖ್ಯವಾಗಿ ಈ ಗುಣವನ್ನು ಅವನು ಬೆಳೆಸ್ಕೋಬೇಕು ಅಂಥೇಳಿ ಈ ವೈಜ್ಞಾನಿಕ ದೃಷ್ಟಿ ಅಂತಕ್ಕಂತಹ ಲೇಖನದಲ್ಲಿ ಸರ್ ಸಿ ವಿ ರಾಮನ್ ಅವರು ಹೇಳ್ತಾರೆ. ಹಾಗಾಗಿ ವೈಜ್ಞಾನಿಕ ದೃಷ್ಟಿ ಅಂತಕ್ಕಂಥ ಈ ಲೇಖನದಲ್ಲಿ ವಿಜ್ಞಾನ ಮತ್ತು ಪ್ರಗತಿ, ಒಳಗಿನ ಅವಶ್ಯಕತೆ, ವೈಜ್ಞಾನಿಕ ಸಂಶೋಧನೆ, ಈ ಮೂರು ಹಿನ್ನೆಲೆಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಲವು ಅಂಶಗಳನ್ನು ಅವರು ಚರ್ಚೆ ಮಾಡ್ತಾರೆ. ಆ ಪ್ರಮುಖ ಅಂಶಗಳು ಯಾವುವು ಅಂತಕ್ಕಂಥದ್ದನ್ನು ನೀವು ಪಟ್ಟಿ ಮಾಡಿಕೊಂಡು ಪರೀಕ್ಷೆಗೆ ನೀವು ತಯಾರಿಯನ್ನು ನಡೆಸಬೇಕಾಗತ್ತೆ. ಕೇಳೋದಕ್ಕೆ ಇದು ಸ್ವಲ್ಪ ಅವಸರದಾಗೆ ನಾನು ಏನು ಮಾಡಿದ್ದೀನಿ, ನಿಮಗೆ ಈ ಮಾಹಿತಿಗಳನ್ನು ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀನಿ. ಏಕೆಂದರೆ ಇದನ್ನು ಬಹಳ ನಿಧಾನವಾಗಿ ಚರ್ಚೆ ಮಾಡ್ತಾ ಕೂತ್ಕೊಂಡ್ರೆ 1 ಗಂಟೆಗಿಂತ ಹೆಚ್ಚು ಸಮಯ ತಗೊಳ್ಕೊಳ್ಳುತ್ತೆ. ಕೇಳುಗರಿಗೆ ಆಸಕ್ತಿ ಕಳ್ಕೋಬಹುದು. ಹಾಗಾಗಿ ನಿಮಗೆ ಆಸಕ್ತಿಯೂ ಇರುವ ಹಾಗೆ ಇದು ಏನು ಹೇಳುತ್ತೆ ಈ ಲೇಖನ ಪ್ರಮುಖವಾಗಿ ಅಂತಕ್ಕಂಥ ವಿಚಾರಗಳ ಕಡೆಗೆ ಒಂದು ಗಮನವನ್ನು ನಿಮಗೆ ಹರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಬಹಳ ಸಂಕ್ಷಿಪ್ತವಾಗಿ, ಒಂಚೂರು ವೇಗವಾಗಿ ನಿಮಗೆ ಇಲ್ಲಿರ್ತಕ್ಕಂಥ ವಿಷಯಗಳನ್ನು ತಿಳಿಸುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಒಂದು ಸ್ವಲ್ಪ ಪ್ರಯತ್ನವನ್ನು ಮಾಡಿದ್ದೀನಿ ಅಂತೇಳಿ ನಾನು ಭಾವಿಸ್ತೀನಿ. ಮುಂದಿನ ಲೇಖನಗಳನ್ನು ಕೂಡ ನೀವು ಈ ಹಿನ್ನೆಲೆಯಲ್ಲಿಯೇ ಏನು ಮಾಡಬೇಕಾಗುತ್ತೆ, ನೀವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಅವುಗಳನ್ನು ಪಟ್ಟಿ ಮಾಡಿಕೊಂಡು ನೀವು ಪರೀಕ್ಷೆಗೆ ತಯಾರಿ ಮಾಡಬೇಕಾಗುತ್ತೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡೋಣ. ನಮಸ್ಕಾರ.